ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಹಾಗಾದ್ರೆ ಆಗುತ್ತಾ? ಎಲ್ರಿಗೂ ಇರೋ ಪ್ರಶ್ನೆ. ಗೃಹ ಸಚಿವ ಪರಮೇಶ್ವರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವ್ರ ಮಾತಿನ ಭಾವ ಏನ್ ಹೇಳ್ತಾ ಇದೆ? ಸರ್ಕಾರದಲ್ಲಿ ಅದರ ಬಗ್ಗೆ ಯೋಚನೆ ಮಾಡಿಲ್ಲ ಅನ್ನೋದು ಗೃಹ ಸಚಿವರ ಈ ಕ್ಷಣದ ಮಾತು. ಮುಂದಿನ ದಿನಗಳಲ್ಲಿ ಆಗಬಹುದು. ನೋಡಿ, ಇದು ಇಂಟ್ರೆಸ್ಟಿಂಗ್. ಮುಂದಿನ ದಿನಗಳಲ್ಲಿ ಆಗಬಹುದು. ಸರ್ಕಾರದ ಹಂತದಲ್ಲಿ ಈ ಬಗ್ಗೆ ಚರ್ಚೆ ಆಗಬೇಕಾಗಿದೆ. ಈ ಬಗ್ಗೆ ಸಚಿವ ಸಂಪುಟ ಸಭೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ಸೊ ಇಲ್ಲ ಅಂತ ಅವ್ರು ಹೇಳ್ತಾ ಇಲ್ಲ, ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಅದು ನನಗೆ ಹೆಚ್ಚು ಮಾಹಿತಿ ಅದ್ರ ಬಗ್ಗೆ ಇಲ್ಲ. ಅವರು ಹೈಕಮಾಂಡನ್ನು ಮೀಟ್ ಮಾಡಿರ್ತಕ್ಕಂಥದ್ದು ನಾವೆಲ್ಲ ಹೇಗೆ ಅಂದರೆ ಡೆಲ್ಲಿಗೆ ಹೋದಾಗ ಸ್ವಾಭಾವಿಕವಾಗಿ ನಮ್ಮ ಹೆಡ್ ಕ್ವಾರ್ಟರ್ಸಿಗೆ ಹೋಗ್ತೀವಿ. ಹೆಡ್ ಕ್ವಾರ್ಟರ್ಸಿಗೆ ಹೋಗಿ ಅಲ್ಲಿ ನಮ್ಮ ಹೈಕಮಾಂಡಿನ ರೆಪ್ರೆಸೆಂಟೇಟಿವ್ಸ್ ಯಾರು ಇರ್ತಾರೆ, ನಮ್ಮ ಜನರಲ್ ಸೆಕ್ರೆಟ್ರಿನೋ ಹೆಡ್ ಕ್ವಾರ್ಟರ್ಸ್ ಜನರಲ್ ಸೆಕ್ರೆಟ್ರಿನೋ ಅವ್ರನ್ನ ಭೇಟಿ ಮಾಡಿ ಬರೋದು ನಮ್ಮ ಒಂದು ರೀತಿಯ ಸಂಪ್ರದಾಯ. ಏನು ಬೇರೆ ಅರ್ಥ ಕಲ್ಪಿಸೋ ಅಂಥದ್ದು ಏನಿಲ್ಲ. ನಾವು ಭಾಳ ರೂಟೀನಲ್ಲಿ ನಮಗೂ ಬರ್ತದೆ ಕರೆಂಟು. ನಾನು ಇತಿಮಿತಿ ಮಾಡಿದ್ರೆ ಭಾಳ ಸರ್ಕಾರಿ ನೌಕರು ಹೇಳಿದ್ರು, ನಾನು ಪಡಿತಾ ಇದ್ದೀನಿ ಅಂತ ಹೇಳಿದರು. ನಮ್ಮಲ್ಲಿ ನಮ್ಮ ನೌಕರದವರು ನಮಗೂ ಸಿಗ್ತಾ ಇದೆ ಬೆನಿಫಿಟ್ಟು. ನಾವು 7 ಮಂದಿ ಅಣ್ಣ ತಮ್ಮರಿದ್ದೀವಿ, 7 ಮಂದಿಗೂ ಸಿಗ್ತಾ ಇದೆ, ನಾವೆಲ್ಲ ನೌಕರಿಯಲ್ಲಿದ್ದೀವಿ ಅಂತ ಅವ್ರು ಹೇಳಿದರು. ಸೊ ಅವ್ರ ಸಜೆಷನೇ ಇದು, ಬಡವ್ರಿಗೆ ಸಿಕ್ಕರೆ ಒಳ್ಳೇದಿದು. ಶ್ರೀಮಂತರಿಗೆ ಹೋಗಬಾರ್ದು ಅಂತ ಇರ್ಬೋದು, ಬಡವರಿಗೆ ಮಾತ್ರ ಹೋಗಬೇಕು ಅನ್ನೋಂಥದ್ದಾದರೆ ಅದನ್ನು ಯಾವ ರೀತಿ ಸರ್ಕಾರ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವಕಾಶ ಇದೆ? ಚಿಂತನೆ ಮಾಡ್ಬೇಕ್ರಿ ಅದ್ರ ಬಗ್ಗೆ, ಯಾವ ರೀತಿ ಮಾಡ್ಬೇಕಂತ. ಅದು ಮಾನದಂಡ ನಮ್ಮದು ಮುಖ್ಯ ಗುರಿ. ಅದು ಕಾರ್ಯಕ್ರಮ ಆಗಿ ಮಾಡಿರೋದು ಬಡವರಿಗೆ ಲಾಭ ಹೆಚ್ಚು ಸಿಗಬೇಕು ಅನ್ನೋದು ಎಲ್ಲರ ಆಸೆ ಆಗಿದೆ ಅಷ್ಟೇ. ಇಲ್ಲ, ನಾವು ಇದನ್ನು ಚರ್ಚೆ ಮಾಡಲಿಕ್ಕೆ ಇದ್ರ ಬಗ್ಗೆ ನಾನು ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಹೋಗಿಲ್ಲ. ನೋಡಿ, ಇದ್ರ ಬಗ್ಗೆ ನಾವು ಸಲಹೆ ಕೊಡ್ಲಿಕ್ಕೆ ಹೋಗಿ ಹೇಳಿಲ್ಲ. ಈ ಥರ ಚರ್ಚೆ ನಡೀತಾ ಇದೆ ರಾಜ್ಯದಲ್ಲಿ ಅಂತ ಹೇಳಿದ್ದೀವಿ. ಅಂದರೆ ನಾವು ಇದನ್ನು ಮಾಡೋಂತೆ ಪರವಾಗಿಯೂ ಇಲ್ಲ, ವಿರೋಧವಾಗಿ ಇಲ್ಲ, ಆದರೆ ಚರ್ಚೆ ನಡೀತಾ ಇದೆ. ಸರ್, ವಿಧಾನಸಭಾ ಚುನಾವಣೆಯಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿತು, ಲೋಕಸಭಾ ಚುನಾವಣೆಯಲ್ಲಿ ಕೈ ಹಿಡಿಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನಾದರೂ ಇಲ್ಲ, ಯಾರು ಹೇಳಿದ್ರು ನಮ್ಮ ಕೈ ಹಿಡಿದಿಲ್ಲ? ಅಂದರೆ ಹಿಂದೆಲ್ಲ 3 ಲಕ್ಷದಿಂದ ಆಯ್ಕೆ ಆಗಿದ್ರು. ಈ ಸಲ ಅವರ ಮಾರ್ಜಿನ್ ಎಷ್ಟು ರೀ? 30,000, 20,000, 1 ಲಕ್ಷ ಒಳಗೆ ಗೆದ್ದಿದ್ದಾರೆ. ಭಾಳಷ್ಟು ಜನ ಹಿಡ್ದಿಲ್ಲ ಅಂತೇನಿಲ್ಲ, ಹಿಡ್ದಿದ್ದಾರೆ. ಅವರು ಹಿಂದೆ ಭಾಳಷ್ಟು ಜನ 3 ಲಕ್ಷದಿಂದ ಆಯ್ಕೆ ಆಗಿದ್ರು. ಈ ಸಲ ಅವ್ರು 1 ಲಕ್ಷದಲ್ಲಿ ಬಂದಿದ್ದಾರೆ. ಕೆಲವರು 40,000ದಿಂದ ಆಯ್ಕೆ ಆಗಿದ್ದಾರೆ. ಸೊ ಲಾಭ ಆಗಿದೆ, ಆಗಿಲ್ಲ ಅಂತಿಲ್ಲ, 100% ಆಗಿದೆ. ಆದರೆ ಜನ ಲೋಕಸಭೆ ನೋಡೋದು ಬೇರೆ ದೃಷ್ಟಿ, ವಿಧಾನಸಭೆ ನೋಡೋದು ಬೇರೆ ದೃಷ್ಟಿ, ಹೀಗಾಗಿ ಅದು ವ್ಯತ್ಯಾಸ ಆಗಿದೆ ಅಷ್ಟೇ. ಅದರಿಂದ ಲಾಭ ಚರ್ಚೆ ಆಗ್ತಿರುವಂಥದ್ದು MLA-ಗಳಿಗೆ ಅನುದಾನದ ಕೊರತೆ ಇದೆ, ಹಾಗಾಗಿ ಗ್ಯಾರಂಟಿ ಯೋಜನೆಯನ್ನು ಕಡಿವಾಣ ಹಾಕಬೇಕು ಅನ್ನೋದು ಸರ್. ಅಲ್ಲ, ಅದಾಗೋರಿಗೆ ಎಷ್ಟು ಆಗೋದು? ಅದು ಬಾಳೆನಾಗೋಲ್ಲ. ಅದೇ ನಿಮ್ಮದು ಪದೇ ಪದೇ ನೀವು ಅದನ್ನು ಆರ್ಗ್ಯುಮೆಂಟ್ ಮಾಡ್ತಾರೆ, ಅದು ತಪ್ಪು. ನಮ್ಮ ಬಜೆಟ್ನಲ್ಲೇ ಪ್ರಯೋಜನ ಮಾಡಿದ್ದೀವಿ 60,000 ಕೋಟಿ ಅನುದಾನ. ಕಡಿಮೆ ಮೇಲೆ ಬಿದ್ದರೆ ಅದಕ್ಕೆ ಬೇರೆ ಇಲಾಖೆಗೆ ಹಿಂದೆ ಬೊಮ್ಮಾಯಿಯವ್ರ ಸರ್ಕಾರ ನಮ್ಮ ಬಜೆಟ್ನಲ್ಲೇ ಇದೆ ಅಲ್ಲ. ಅದು ಬೊಮ್ಮಾಯಿಯವ್ರ ಸರ್ಕಾರ ಏನು ಕೊಟ್ಟಿತ್ತು ಪ್ಲಸ್ ಮಾಡೇ ಕೊಟ್ಟಿದ್ದಾರೆ. ಅಂದರೆ ಬೊಮ್ಮಾಯಿಯವ್ರ ಸರ್ಕಾರ ಕೊಟ್ಟಟ್ಟು ಬಜೆಟು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. 2 ಸಾರಿ ಕೊಟ್ಟಿದ್ದಾರೆ, 1 ಸಾರಿ ಅಲ್ಲ, ಪ್ಲಸ್ ಮಾಡೇ ಕೊಟ್ಟಿದ್ದಾರೆ. ಪ್ಲಸ್ ಇದಕ್ಕೆ 60,000 ಕೋಟಿ ಕೂಡ ಅದು ಪ್ರಯೋಜನ ಮಾಡಿದ್ದಾರೆ. ಬಜೆಟ್ನಲ್ಲೇ ಮಾಡಿದರೆ ಅದು ಅಧಿಕೃತ. ಸೊ ಹೀಗಾಗಿ ಅದು ಪ್ರಶ್ನೆ ಇಲ್ಲ. ಸೊ ಹೊಸ ಸರ್ಕಾರ ಬಂದ ಮೇಲೆ ಟೇಕಪ್ ಅಂದರೆ ಇದು ಹಿಂದಿನ ಕೆಲಸ ಮುಗಿದು ಹೊಸ ತಗೊಳ್ಳಿಕ್ಕೆ ಡಿಲೇ ಆಗೇ ಆಗ್ತದೆ. ಸರ್, ಇದನ್ನ ಜನ ಯಾವ ರೀತಿ ನೋಡ್ಬೇಕು ಸರ್? ಯಾಕೆಂತಂದ್ರೆ ವಿಪಕ್ಷಗಳು ಟೀಕೆ ಮಾಡಿದ್ರು, ಸರ್ಕಾರ ಬಂದ ಹೊಸದರಲ್ಲಿ ನೀವು ಗ್ಯಾರಂಟಿ ಯೋಜನೆಗಳನ್ನ ಜಾರಿ ತರಕ. ಇದು ಸಚಿವ ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟ್ ಆಗ್ತಾ ಇದೆ. ಬಡವರ್ಗಕ್ಕೆ ಗ್ಯಾರಂಟಿಗಳು ತಲುಪಬೇಕು, ಗ್ಯಾರಂಟಿಗಳು ಮಿಸ್ಯೂಸ್ ಆಗಬಾರ್ದು. ನನ್ನ ಗಮನಕ್ಕೆ ಒಬ್ರು ಈ ವಿಚಾರವನ್ನು ತಂದ್ರು, ಮಿಸ್ಯೂಸ್ ಆಗ್ತಾ ಇರೋದನ್ನ. ಸೊ ನಾನು ಮುಂದುವರಿಸಿ ಅಂತಾನೂ ಹೇಳ್ತಾ ಇಲ್ಲ, ಬಿಡಿ ಅಂತಾನೂ ಹೇಳ್ತಾ ಇಲ್ಲ ಅಂತ ಬಹಳ ಸ್ಮಾರ್ಟ್ ಆಗಿ ಚಾಣಾಕ್ಷತನದಿಂದ ಉತ್ತರವನ್ನು ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಅಟ್ಲೀಸ್ಟ್ ವಾಯ್ಸ್ ಔಟ್ ಮಾಡ್ತಿದ್ದಾರೆ, ಮಿಸ್ಯೂಸ್ ಆಗ್ತಾ ಇದೆ ಅಂತ. ಆಮೇಲೆ KH ಮುನಿಯಪ್ಪ ಅವರು ಕೂಡ ವಾಯ್ಸ್ ಔಟ್ ಮಾಡ್ತಿದ್ದಾರೆ. ಉಳಿದ ಸಚಿವರ ಒಲವೇನು ಅನ್ನೋದು ಪ್ರಶ್ನೆ.